ಎಲ್ಲರಿಗೂ ನಮಸ್ಕಾರ. ಬೈಬಲ್ನ ಪ್ರಕಟಣೆ ಪುಸ್ತಕ ಅಂದ ತಕ್ಷಣ ನಮ್ಮ ತಲೆಗೆ ಬರೋದೇ ನಿಗೂಢ ಚಿತ್ರಗಳು, ಅರ್ಥವಾಗದ ಭವಿಷ್ಯವಾಣಿಗಳು ಮತ್ತೆ ಜಗತ್ತಿನ ಅಂತ್ಯದ ಬಗ್ಗೆ ಇರೋ ರಹಸ್ಯಗಳು. ಅದ್ರಲ್ಲೂ ಎಲ್ಲರ ಕುತೂಹಲ ಕೆರಳಿಸೋದು ಆ 7 ಮುದ್ರೆಗಳ ವಿಷಯ. ಬನ್ನಿ, ಈ ತುಂಬಾನೇ ಆಸಕ್ತಿಕರವಾದ ವಿಷಯದ ಒಂದು ನಿರ್ದಿಷ್ಟ ವ್ಯಾಖ್ಯಾನವನ್ನ ಇವತ್ತು ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಂದು ದೊಡ್ಡ ರಹಸ್ಯದ ಹಿಂದೆ ಒಂದು ಮೂಲ ಪ್ರಶ್ನೆ ಇದ್ದೇ ಇರುತ್ತೆ ಅಲ್ವಾ? ಇಲ್ಲೂ ಕೂಡ ಹಾಗೇನೆ. ಯುಗದ ಅಂತ್ಯಕ್ಕೆ ಸೂಚನೆ ಏನು ಅಂತ ಶಿಷ್ಯರು ಕೇಳಿದ ಆ ಒಂದೇ ಒಂದು ಪ್ರಶ್ನೆ ಇದೆಯಲ್ಲ, ಅದೇ ಪ್ರಕಟಣೆ ಪುಸ್ತಕದಲ್ಲಿರೋ ಮುದ್ರೆಗಳ ರಹಸ್ಯವನ್ನ ಭೇದಿಸೋಕೆ ಇರೋ ಮಾಸ್ಟರ್ ಕೀ ಅಂತ ಈ ಮೂಲಗ್ರಂಥ ಹೇಳುತ್ತೆ. ನಾವು ಈ ಇಡೀ ವಿಶ್ಲೇಷಣೆಯನ್ನ 5 ಭಾಗಗಳಾಗಿ ನೋಡೋಣ. ಮೊದಲಿಗೆ ಅಂತ್ಯದ ಬಗ್ಗೆ ಆ ಪ್ರಶ್ನೆ ಯಾವುದು ಅಂತ ನೋಡೋಣ. ಆಮೇಲೆ 4 ಕುದುರೆ ಸವಾರರು ಹೇಗೆ ಬರ್ತಾರೆ, ಹುತಾತ್ಮರ ಕೂಗು ಅಂದ್ರೆ ಏನು, ಮಹಾಕೋಪದ ದಿನ ಹೇಗಿರುತ್ತೆ, ಮತ್ತು ಕೊನೆಗೆ ಈ ಎಲ್ಲ ಘಟನೆಗಳ ಹಿಂದೆ ಇರೋ ಆ ಕಠಿಣವಾದ ಕ್ರಮ ಯಾವುದು ಅನ್ನೋದನ್ನ ತಿಳಿದುಕೊಳ್ಳೋಣ. ಅಂದ್ರೆ ಪ್ರಕಟಣೆ ಪುಸ್ತಕದ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಮೊದಲು ಮತ್ತಾಯನ ಸುವಾರ್ತೆಗೆ ಹೋಗ್ಬೇಕು. ಅಲ್ಲಿ ಶಿಷ್ಯರು ಕೇಳಿದ ಆ ಪ್ರಶ್ನೆಗೂ ಪ್ರಕಟಣೆಯಲ್ಲಿ ಒಂದೊಂದಾಗಿ ತೆರೆಯಲಾಗುವ ಆ ಮುದ್ರೆಗಳ ಘಟನೆಗಳಿಗೂ ಒಂದಕ್ಕೊಂದು ಆಳವಾದ ಸಂಬಂಧ ಇದೆ. ಇದೇ ನೋಡಿ ಈ ಇಡೀ ವಿಶ್ಲೇಷಣೆಯ ಅಡಿಪಾಯ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಮೊದಲ 4 ಮುದ್ರೆಗಳನ್ನು ತೆರೆದಾಗ 4 ಕುದುರೆ ಸವಾರರು ಒಬ್ಬೊಬ್ಬರಾಗಿ ರಂಗಪ್ರವೇಶ ಮಾಡ್ತಾರೆ. ಇವರಲ್ಲಿ ಪ್ರತಿಯೊಬ್ಬರೂ ಜಗತ್ತಿನ ಮೇಲೆ ಒಂದೊಂದು ದೊಡ್ಡ ಬಿಕ್ಕಟ್ಟನ್ನ ತರ್ತಾರೆ. ಇದು ಭೂಮಿಯ ಮೇಲೆ ಶುರುವಾಗಲಿರುವ ಸಂಕಷ್ಟಗಳ ಸರಣಿಯ ಆರಂಭ ಅಂತಾನೆ ಹೇಳ್ಬೋದು. ಮೊದಲನೇ ಸವಾರ ಒಂದು ಬಿಳಿ ಕುದುರೆ ಮೇಲೆ ಬರ್ತಾನೆ. ಇವನು ಗೆಲ್ಲೋದಕ್ಕೆಂತಾನೇ ಬಂದವನು, ಆದರೆ ಅವನ ಕೈಲಿರೋದು ಕತ್ತಿಯಲ್ಲ, ಬಿಲ್ಲು. ಈ ವ್ಯಾಖ್ಯಾನದ ಪ್ರಕಾರ ಇದು ನೇರವಾದ ಯುದ್ಧಕ್ಕಿಂತ ಹೆಚ್ಚಾಗಿ ಇಡೀ ಜಗತ್ತನ್ನೇ ಆವರಿಸುವಂತಹ ಒಂದು ದೊಡ್ಡ ವಂಚನೆ ಮತ್ತು ಸುಳ್ಳು ಸಿದ್ಧಾಂತಗಳ ಸಂಕೇತವಂತೆ. ಎರಡನೇ ಸವಾರ ಬರೋದು ಕೆಂಪು ಕುದುರೆ ಮೇಲೆ. ಅವನ ಉದ್ದೇಶ ತುಂಬನೇ ಸ್ಪಷ್ಟ: ಭೂಮಿಯಿಂದ ಶಾಂತಿಯನ್ನೇ ಕಿತ್ತಾಕೋದು. ಅವನ ಆಗಮನದ ಜೊತೆಗೆ ಇಡೀ ಜಗತ್ತು ಯುದ್ಧ, ಸಂಘರ್ಷ ಮತ್ತು ಹಿಂಸೆಯ ಜ್ವಾಲೆಯಲ್ಲಿ ಬೇಯೋದಕ್ಕೆ ಶುರುವಾಗುತ್ತೆ. ಆಮೇಲೆ ಬರೋದು ಕಪ್ಪು ಕುದುರೆಯ ಸವಾರ. ಅವನ ಕೈಲಿ ಒಂದು ತಕ್ಕಡಿ ಇರುತ್ತೆ. ಇದು ತೀವ್ರವಾದ ಕ್ಷಾಮ ಮತ್ತು ಆರ್ಥಿಕ ಸಂಕಷ್ಟದ ಸಂಕೇತ. ಎಷ್ಟರ ಮಟ್ಟಿಗೆ ಅಂದ್ರೆ ಒಬ್ಬ ವ್ಯಕ್ತಿ ದಿನವಿಡೀ ದುಡಿದಿದ್ದು ಕೇವಲ ಒಂದು ಹೊತ್ತಿನ ಊಟಕ್ಕೆ ಸರಿಹೋಗುವಂಥ ಪರಿಸ್ಥಿತಿ ಬರುತ್ತೆ. ಮತ್ತು ಕೊನೆಗೆ 4ನೇ ಸವಾರನ ಹೆಸರು ಮರಣ. ಇವನಿಗೆ ಭೂಮಿಯ ಕಾಲುಭಾಗದ ಮೇಲೆ ಅಧಿಕಾರ ಕೊಡಲಾಗುತ್ತೆ. ಯುದ್ಧ, ಕ್ಷಾಮ, ರೋಗ ಮತ್ತು ಕಾಡು ಮೃಗಗಳ ಮೂಲಕ ಜನರನ್ನು ನಾಶ ಮಾಡೋದೇ ಇವನ ಕೆಲಸ. ಈ ಸ್ಲೈಡ್ನಲ್ಲಿರೋ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ಪ್ರಕಟಣೆಯಲ್ಲಿ ಬರುವ ಈ 4 ಕುದುರೆ ಸವಾರರಿಗೂ ಮತ್ತಾಯ 24ರಲ್ಲಿ ಯೇಸು ನೀಡಿದ ಎಚ್ಚರಿಕೆಗಳಿಗೂ ಇರುವ ನೇರವಾದ ಸಂಬಂಧ. ವಂಚನೆ, ಯುದ್ಧ, ಕ್ಷಾಮ, ಸಾವು, ಈ ಅನುಕ್ರಮ ಎರಡೂ ಕಡೆ ಒಂದೇ ರೀತಿ ಇದೆ. ಇದು ಕಾಕತಾಳೀಯವಲ್ಲ ಅಂತ ಈ ಮೂಲ ಗ್ರಂಥ ವಾದಿಸುತ್ತೆ. ಮೊದಲ 4 ಮುದ್ರೆಗಳು ಜಗತ್ತಿನ ಮೇಲೆ ಆಗುವ ಪರಿಣಾಮಗಳನ್ನು ತೋರಿಸಿದ್ರೆ, 5ನೇ ಮುದ್ರೆ ನಮ್ಮ ಗಮನವನ್ನ ಮಾನವೀಯ ನೋವು ಮತ್ತು ಆಧ್ಯಾತ್ಮಿಕ ಸಂಘರ್ಷದ ಕಡೆಗೆ ಸೆಳೆಯುತ್ತೆ. ಇಲ್ಲಿ ಕಥೆ ಬೇರೆ ದಿಕ್ಕಿಗೆ ತಿರುಗುತ್ತೆ. ಯಜ್ಞವೇದಿಕೆಯ ಕೆಳಗೆ ದೇವರ ಮೇಲಿನ ನಂಬಿಕೆಗಾಗಿ ಪ್ರಾಣ ಕೊಟ್ಟವರ ಆತ್ಮಗಳು ನ್ಯಾಯಕ್ಕಾಗಿ ಮೊರೆಯಿಡುತ್ತಾ ಇವೆ. ಇನ್ನೆಷ್ಟು ಕಾಲ ಕಾಯಬೇಕು ಅನ್ನೋ ಅವರ ಆ ಕೂಗು ಆ ಕಾಲದಲ್ಲಿ ನಡೆಯಲಿರೋ ತೀವ್ರವಾದ ಕಿರುಕುಳ ಮತ್ತು ಅನ್ಯಾಯವನ್ನ ಎತ್ತಿ ತೋರಿಸುತ್ತೆ. ಈ ಮೂಲ ಗ್ರಂಥದ ಪ್ರಕಾರ ಇಲ್ಲಿವರೆಗೆ ನಡೆದ ಈ 5 ಮುದ್ರೆಗಳ ಘಟನೆಗಳು ಎಷ್ಟೇ ಭಯಾನಕವಾಗಿದ್ರೂ ಇವು ಕೇವಲ ಹೆರಿಗೆ ನೋವಿನ ಆರಂಭ ಅಷ್ಟೇ. ಅಂದ್ರೆ ನಿಜವಾದ ಮಹಾಸಂಕಟ ಇನ್ನೂ ಮುಂದೆ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಸೂಚನೆ. ಈಗ ನಾವು ಬಂದು ತಲುಪಿರೋದು 6ನೇ ಮುದ್ರೆಗೆ. ಇಲ್ಲಿವರೆಗೂ ನಡೆದ ಘಟನೆಗಳೆಲ್ಲ ಭೂಮಿಗೆ ಸೀಮಿತವಾಗಿದ್ವು. ಆದರೆ ಈಗ ಇಡೀ ಬ್ರಹ್ಮಾಂಡವೇ ಅಲುಗಾಡಕ್ಕೆ ಶುರುವಾಗುತ್ತೆ. ಇದು ದೇವರ ಮಹಾಕೋಪದ ದಿನದ ಆರಂಭದ ಸಂಕೇತ ಅಂತ ಹೇಳಲಾಗುತ್ತೆ. 6ನೇ ಮುದ್ರೆ ತೆರೆದಾಗ ಏನಾಗುತ್ತೆ ಅಂತ ನೋಡಿ. ಮೊದಲು ಮಹಾಭೂಕಂಪವಾಗುತ್ತೆ. ಸೂರ್ಯನು ಮೇಕೆ ಕೂದಲಿನ ಕಂಬಳಿಯ ಹಾಗೆ ಕಪ್ಪಾಗಿ ಬಿಡ್ತಾನೆ. ಆಮೇಲೆ ಚಂದ್ರನು ಪೂರ್ತಿಯಾಗಿ ರಕ್ತದ ಹಾಗೆ ಕೆಂಪಾಗುತ್ತಾನೆ ಮತ್ತು ಆಕಾಶದಲ್ಲಿರೋ ನಕ್ಷತ್ರಗಳು ಬಿರುಗಾಳಿಗೆ ಅತ್ತಿಮರದ ಕಾಯಿಗಳು ಉದುರುವ ಹಾಗೆ ಭೂಮಿಗೆ ಬೀಳುತ್ತವೆ. ಕೊನೆಗೆ ಆಕಾಶವು ಒಂದು ಸುರುಳಿಯ ಹಾಗೆ ಸುತ್ತಕೊಂಡು ಮಾಯವಾಗುತ್ತೆ ಮತ್ತು ಪ್ರತಿಯೊಂದು ಪರ್ವತ, ಪ್ರತಿಯೊಂದು ದ್ವೀಪ ತಮ್ಮ ಜಾಗದಿಂದ ಕದಲಿಸಲ್ಪಡ್ತವೆ. ಇಡೀ ಸೃಷ್ಟಿಯೇ ಅಲುಗಾಡಿ ಹೋಗುವಂತಹ ಒಂದು ಭಯಾನಕ ಚಿತ್ರಣ ಇದು. ಈ ಭಯಾನಕ ಘಟನೆಗಳನ್ನೆಲ್ಲ ನೋಡಿದ ಮೇಲೆ ಈ ವಿಶ್ಲೇಷಣೆ ಒಂದು ಮುಖ್ಯವಾದ ಪ್ರಶ್ನೆಯನ್ನ ಕೇಳುತ್ತೆ. ಈ ಘಟನೆಗಳೆಲ್ಲ ನಡೆಯೋ ಕ್ರಮ ಯಾವುದು?
ಇವೆಲ್ಲ ಒಂದೇ ಸಾರಿ ನಡೀತಾವಾ ಅಥವಾ ಒಂದಾದ ಮೇಲೆ ಒಂದು ನಡೀತಾವಾ? ಇಲ್ಲಿಂದಲೇ ನೋಡಿ ಈ ಮೂಲ ಗ್ರಂಥದ ಪ್ರಮುಖವಾದ ಶುರುವಾಗೋದು. ಈ ವ್ಯಾಖ್ಯಾನದ ಪ್ರಕಾರ ಈ ಘಟನೆಗಳು ಹೇಗೇಗೋ ನಡೆಯೋದಿಲ್ಲ. ಮುದ್ರೆಗಳು, ಆಮೇಲೆ ತುತೂರಿಗಳು, ಆಮೇಲೆ ಉಪದ್ರವಗಳು ಹೀಗೆ ಒಂದರ ನಂತರ ಒಂದು ತುಂಬಾನೇ ಕಟ್ಟುನಿಟ್ಟಾದ ಕ್ರಮದಲ್ಲಿ ನಡೆಯುತ್ತವೆ. ಅಷ್ಟೇ ಅಲ್ಲ, ಒಂದು ಘಟನೆ ಇನ್ನೊಂದರೊಳಗಡೆ ಅಡಕವಾಗಿದೆ ಅಂತಾನೂ ಹೇಳಲಾಗುತ್ತೆ. ಹಾಗಾದ್ರೆ ಈ ಕಟ್ಟುನಿಟ್ಟಾದ ಕ್ರಮಕ್ಕೆ ಆಧಾರವಾದರೂ ಏನು? ಈ ಮೂಲ ಗ್ರಂಥ ಬೈಬಲ್ನಲ್ಲೇ ಇರೋ ಕೆಲವು ಪ್ರಮುಖ ಸಮಯದ ಸೂಚನೆಗಳನ್ನು ಮುಂದಿಡುತ್ತೆ. ಉದಾಹರಣೆಗೆ 7ನೇ ಮುದ್ರೆ ತೆರೆಯೋ ಮೊದಲೇ ತುತೂರಿಗಳು ಮೊಳಗೋಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ 5ನೇ ಮುದ್ರೆಯಲ್ಲಿನ ಹುತಾತ್ಮತೆ 5ನೇ ತುತೂರಿಯಲ್ಲಿ ಸೈತಾನನನ್ನ ಕೆಳಗೆ ಬೀಳಿಸೋದಕ್ಕಿಂತ ಮುಂಚೆಯೇ ನಡಿಬೇಕು. ಈ ತಾರ್ಕಿಕ ಜೋಡಣೆಯು ಘಟನೆಗಳು ಒಂದರ ನಂತರ ಒಂದೇ ನಡಿಬೇಕು ಅಂತ ಬಲವಾಗಿ ವಾದಿಸುತ್ತೆ. ಹಾಗಾದ್ರೆ ಅಂತಿಮವಾಗಿ ಈ ಚಿತ್ರಣ ಹೇಗಿರುತ್ತೆ? ಇಲ್ಲಿರೋ ಮುಖ್ಯವಾದ ಅಂಶ ಅಂದ್ರೆ ಇದು ಒಂದು ಸರಳ ರೇಖೆಯ ಕಾಲಾನುಕ್ರಮ ಅಲ್ಲ, ಬದಲಾಗಿ ಒಂದರೊಳಗೆ ಒಂದು ಇಟ್ಟಿರೋ ಪೆಟ್ಟಿಗೆಗಳ ಹಾಗೆ. 7 ಮುದ್ರೆಗಳ ಸರಣಿ, ಸಂಕಟಗಳ ಆರಂಭ. ಆ 7ನೇ ಮುದ್ರೆಯ ಒಳಗೆ 7 ತುತೂರಿಗಳಿವೆ, ಅದೇ ಮಹಾಸಂಕಟ. ಮತ್ತು ಆ 7ನೇ ತುತೂರಿಯ ಒಳಗೆ 7 ಉಪದ್ರವಗಳಿವೆ, ಅದೇ ಅಂತಿಮ ತೀರ್ಪು. ಈ ಒಂದು ಮಾದರಿಯೇ ಈ ಇಡೀ ವಿಶ್ಲೇಷಣೆಯ ತಿರುಳು. ಈ ವಿಶ್ಲೇಷಣೆ ಭವಿಷ್ಯವಾಣಿಯ ಒಂದು ಅತ್ಯಂತ ವ್ಯವಸ್ಥಿತವಾದ ಚಿತ್ರಣವನ್ನ ನಮ್ಮ ಮುಂದಿಡುತ್ತೆ. ಎಲ್ಲವೂ ಒಂದು ನಿಗದಿತ ಕ್ರಮದಲ್ಲೇ ನಡೆಯಲಿದೆ ಅನ್ನೋ ಈ ದೃಷ್ಟಿಕೋನವನ್ನು ನಾವು ಒಪ್ಪಿಕೊಂಡ್ರೆ ಅದು ವರ್ತಮಾನದ ಬಗೆಗಿನ ನಮ್ಮ ಗ್ರಹಿಕೆಯ ಮೇಲೆ ಹೇಗೆ ಪ್ರಭಾವ ಬೀರಬಹುದು? ಇದೊಂದು ಯೋಚಿಸಬೇಕಾದ ಆಳವಾದ ಪ್ರಶ್ನೆ.